ನಾಗಾವಿನಾಡು ಸುದ್ದಿವಾಹಿನಿಗೆ ಸ್ವಾಗತ. ನಾನು ಅನ್ನಪೂರ್ಣ. ಹಿಂದಿನ ವರ್ಷ ನಮ್ಮ ಜೀವನದಲ್ಲಿ ನಾವು ಮಾಡಿದ ತಪ್ಪುಗಳನ್ನು ಅರಿತುಕೊಂಡು ಅದನ್ನು ತಿದ್ದಿ ನಡೆಯುವುದೇ ನಿಜವಾದ ಹುಟ್ಟುಹಬ್ಬ ಎಂದು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿ ಮಾತಗೌಡ ಪಾಟೀಲ್ ಹೇಳಿದರು. ತಾಲೂಕಿನ ಭಾಗೋಡಿ ಗ್ರಾಮದ ಶ್ರೀಗಳಾದ ಪರಶುರಾಮ ಮುತ್ಯ ಅವರ 33ನೇ ಹುಟ್ಟುಹಬ್ಬದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿದ ಅವರು, ಹುಟ್ಟುಹಬ್ಬ ಎನ್ನುವುದು ಕೇವಲ ಮೇಣದ ಬತ್ತಿ ಹಚ್ಚಿ ಸಿಹಿ ಕತ್ತರಿಸಿ ಆಚರಿಸಿಕೊಳ್ಳುವುದಲ್ಲ. ಅದನ್ನು ಹೊರತಾಗಿ ನಾವು ನಮ್ಮ ಜೀವನದಲ್ಲಿ ಹಿಂದಿನ ವರ್ಷ ನಾವು ಮಾಡಿದ ತಪ್ಪುಗಳನ್ನು ಅರಿತುಕೊಂಡು ಅದನ್ನು ಮುಂದುವರಿಯದಂತೆ ತಪ್ಪುಗಳನ್ನು ತಿದ್ದಿಕೊಂಡು ನಡೆಯುವುದರ ಜೊತೆಗೆ ನಮ್ಮಲ್ಲಿರುವ ದುಶ್ಚಟಗಳನ್ನು ಬಿಟ್ಟು ಮುಂದಿನ ವರ್ಷಕ್ಕೆ ಹೆಜ್ಜೆ ಹಾಕುವುದೇ ಹುಟ್ಟುಹಬ್ಬ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ದರ್ಗಾದ ಬಾಬಾ ಅವರು ಮಾತನಾಡಿ, ಒಬ್ಬ ಸಾಮಾನ್ಯ ಮನುಷ್ಯ ಗುರುವಾಗಬೇಕಾದರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ತಂದೆ ತಾಯಿಗಳು. ನಮ್ಮ ಜೀವನದ ಮೊದಲ ಗುರುಗಳಾದ ತಂದೆ ತಾಯಿಯರಿಗೆ ನಾವು ಗೌರವದಿಂದ ಕಾಣಬೇಕು. ಅವರು ಇರುವವರೆಗೆ ಅವರ ಸೇವೆ ಮಾಡಿದಾಗ ನಮ್ಮ ಜೀವನ ಸಾರ್ಥಕ ಆಗುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವ ಪರಶುರಾಮ ಮುತ್ಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಸ್ಲಂ ಬಾಬಾ ಸಂಡೂರ್, ವಿಠ್ಠಲ್ ಮುತ್ಯ ಭಾಗೋಡಿ, ಮಸ್ತಾನ ಮುತ್ಯ ಭಾಗೋಡಿ, ಮೋಗಲ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಮ್ಮಣ್ಣ ಡಿಗ್ಗಿ, ಪುರಸಭೆ ಮಾಜಿ ಸದಸ್ಯ ದಶರಥ ದೊಡ್ಡಮನಿ, ಬಸವರಾಜ್ ಪಾಟೀಲ್ ದಳಪತಿ, ಮಲ್ಲಿಕಾರ್ಜುನ ಅಲ್ಲೂರ್ಕರ್, ರಾಜೇಂದ್ರಪ್ಪ ಅರಣಕಲ್, ಮಲ್ಲಿಕಾರ್ಜುನ ಏರಿ, ದೇವೇಂದ್ರ ಅಸಬ, ದಶರಥ ಗುತ್ತೆ, ಶಂಕರ್ ಸಾಯಬ, ಎಸ್ಡಿಎಂಸಿ ಅಧ್ಯಕ್ಷ ದೇವೇಂದ್ರ ಡೋಣಂಗಾವ್, ಶರಣು ಬೆಂಕಿ ಸೇರಿದಂತೆ ಅನೇಕರು ಇದ್ದರು. ವರದಿ ಅನಂತನಾಗ್ ದೇಶಪಾಂಡೆ, NNTV ಚಿತ್ತಾಪುರ. ನಮಗೆ ಬಹಳ ಸಂತೋಷ ಮತ್ತು ಬಹಳ ಒಂದು ಒಳ್ಳೆಯ ಒಂದು ಬರ್ತಕ್ಕಂಥ ದಿನಗಳಲ್ಲಿ ಹೊಸ ವರ್ಷವನ್ನು ಶುಭ ಆಗಲಿ. ಮುಂದಿನ ದಿವಸ ಒಳ್ಳೆಯ ಅವರಿಗೆ ಕಾಲ ಬರಲಿ. ಮತ್ತು ಒಳ್ಳೆಯ ಏನಪ್ಪ ಅಂತಂದ್ರೆ ಇವತ್ತು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ, ಯಾವುದೇ ಒಂದು ಸಂದರ್ಭದಲ್ಲಿ ಅಪ್ಪೂರ ಒಂದು ದೊಡ್ಡ ಸಾನ್ನಿಧ್ಯದಲ್ಲಿ ಒಳ್ಳೆ ಕಾರ್ಯಕ್ರಮ ಒಂದು 26 ವರ್ಷದಲ್ಲಿ ನಡೀಲಿ ಅಂತಕ್ಕಂಥ ಮಾತನ್ನು ಕೂಡ ಈ ಬಾಗಡಿ ಗ್ರಾಮದವರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರ ನುಡಿ ನಡೆ, ಅವರ ಮಾತು, ಅವರದ ಒಂದು ದನಿ ಇವತ್ತು ನೋಡಿದರೆ ನಾವು ಬಹಳ ಉತ್ಸವ ಅನಿಸ್ತದೆ. ಏನಪ್ಪ ಇದು ಇವತ್ತು ಜಾತಿ ಏನಪ್ಪ ಅಂತಂದ್ರೆ ದರ್ಗಾದಲ್ಲಿ ಇರ್ತಕ್ಕಂಥ ಒಂದು ದರ್ಗ ಜಾತ್ರೆ ಮಾಡ್ತೇವೆ ನಾವು ಗಂಧ. ಅದಕ್ಕಿಂತ ಒಂದು ಒಳ್ಳೆಯ ಒಂದು ಹುಟ್ಟುಹಬ್ಬವನ್ನು ಇವತ್ತು ಬಾಗಡಿ ಗ್ರಾಮದವರು ಬಹಳ ಅದ್ದೂರಿವಂತ ಅವರಿಗೆ ಏನಪ್ಪ ಅಂತಂದ್ರೆ ಒಂದು ಹುಟ್ಟುಹಬ್ಬದ ಸ್ವಾಗತವನ್ನು ಕೂಡಿದರೆ ತಮ್ಮೆಲ್ಲರಿಗೆ ಧನ್ಯವಾದಗಳು. ಹಿರಿಯರಾಗಿರ್ತಕ್ಕಂಥ ನಮ್ಮ ಮಾತುಗಳು ಪಾಟೀಲ್ ಅವರು ಬಹಳ ಒಳ್ಳೆಯ ಮಾತು ಹೇಳಿದರೆ, ಯಾವುದೇ ಕಾರ್ಯಕ್ರಮ ಇರಲಿ ಏನೇ ಇರಲಿ ನಾನು ಒಳ್ಳೆಯ ದಿನ ನೋಡ್ಬೇಕಾದ್ರೆ ಫಸ್ಟ್ ಟೈಮ್ ಅಂತ ಸೇರಿದ್ರು. ನಾನು ಯಾವತ್ತೂ ಹುಟ್ಟುಹಬ್ಬ ಇದನ್ನು ನೋಡಿಲ್ಲ, ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಬಹಳ ಹುಮ್ಮದಿಂದ ಹೇಳಿದ್ದಾರೆ. ಅದೇ ರೀತಿಯಾಗಿ ಈಗ ಟೈಮ್ ಗ್ರಾಮದಲ್ಲಿ ಬರ್ತ್ಡೇ ಬರಬೇಕಪ್ಪ, ಗುರುಗಳ ಬರ್ತ್ಡೇ ಎಲ್ಲ ಕರೆದ್ರು ಈಗಿನ ಯುವಕಳಾಗ. ಅದಕ್ಕೆ ನಾ ಬರ್ತ್ಡೇ ಬರಬೇಕು ನಡಿ, ಏನೋ ಸಿಂಪಲ್ ಆಗಿ ಮಾಡ್ತಾರ, ಒಂದಿಷ್ಟು ನಡೀತದ ಅನ್ನೋದಕ್ಕೆ ಬಂದ. ಇಲ್ಲಿ ನೋಡಿದ್ರೆ ಒಂದು ಉರುಳು ನಡೆದಂಗೆ ನಡೆದ ಜಾತ್ರೆ, ಏನು ಮೈಸೂರು ಜಾತ್ರೆ ನಡೀತದಲ್ಲ, ಅದು ಕಣ್ಣಾಗ ಕಾಣತ್ತದ ನನಗೆ. ಬಂದಿನ ಯಾಕಪ್ಪ ಅಂದ್ರೆ ಹಳಿ ಸಂಬಂಧ ಅದ, ನನಗೆ ಹಳಿ ಗೆಳೆಯ ಮನೆ ಹೋಗಿಲ್ಲ. ಯಾಕಪ್ಪ ಅಂತಂದ್ರೆ ಈಸು ಬೆಂಕಿ ಅಂತ ಹೇಳಿ ಅವಾಗಿಂದ ನಾ ಬರ್ಕೊಂತ ಹೋಗ್ಕೊಂತ ಇರುವಂಥ ಊರಿದು. ನನ್ನ ಬೀಗರು ಅದಾರ, ಅಂತಂದ್ರಲ್ಲಿ. ಆದ್ರೆ ಇವತ್ತಿನ ದಿನ ಭಾಳ ಖುಷಿ ಅದ. ಭಾವೈಕ್ಯತೆಯ ಸಂಗಮ ಅಂತ ಎಲ್ಲಿ ಅದಾದ್ರೂ ಬಾಗೋಡಿ ಗ್ರಾಮದಾಗ ಇವತ್ತು ನಡೀಲಿಕ್ಕತ್ತದ ಅಂತ ಹೇಳಿ ಸಂದರ್ಭಕ್ಕೆ ಹೇಳಿದ್ರು. ಅದಕ್ಕೆ ಪರಮ ಪೂಜ್ಯರು ಏನು ಜನ್ಮದಿನ ಆಚರಣೆ ಮಾಡ್ಕೊತಾ ಇದ್ದಾರೆ. ಪರಶುರಾಮ ಅಪ್ಪಾಜಿ ಅವರಿಗೆ ಬಾಗೋಡಿ ಗ್ರಾಮದಿಂದ ಹಾಗೂ ಚಿತ್ತಾಪುರ ಮುಲಿ ಸಮಾಜದ ವತಿಯಿಂದ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯ ಅಂತ ಈ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ.
ಅದೇ ರೀತಿ ಇಡೀ ಅಗೋಡಿ ಗ್ರಾಮಕ್ಕೆ ಹೊಸ ವರ್ಷದ ಆರ್ಥಿಕ ಶುಭಾಶಯ ಹೇಳ್ತಾ ಗುರುವಿನ ಆಶೀರ್ವಾದದೊಂದಿಗೆ ಈ ವರ್ಷ ಪ್ರಾರಂಭಿಸಿ ಒಳ್ಳೆಯ ನುಡಿ ನಡೆ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಪ್ಪಾಜಿಯವರ ಪಾದಗಳಿಗೆ ಬೆಳ್ಕೊಳತ್ತೀನಿ. ಈ ಏನು ಭಾವೈಕ್ಯತೆ ಇದೆಲ್ಲ ಇದೇ ಮುಂದುವರ್ಕೊಂತ ಹೋಗ್ಲಿ, ಬೆಳೀಲಿ. ಈ ಗುರುಗಳ ಆಶೀರ್ವಾದದಿಂದ ಇನ್ನೂ ಎತ್ತರಕ್ಕೆ ಬಾಗೋಡಿ ಗ್ರಾಮ ಎತ್ತರಕ್ಕೆ ಬೆಳೀಲಿ. ಅದೇ ರೀತಿ ನಿಮ್ಮ ಆಶೀರ್ವಾದದಿಂದ ಗುರುಗಳು ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಟ್ಟು ಅವ್ರನ್ನ ಹೆಚ್ಚಿನ ಸ್ಥಾನಕ್ಕೆ ಬೆಳೀಲಿ ಅಂತ ಹೇಳಲಿಕ್ಕೆ. ಹೊಸದು ನಿನ್ನೆ ನಡೆದ ಜನವರಿ 1ನೇ ತಾರೀಕು ಭೀಮಾ ಕೋರೆಗಾಂವ್ ಎಂಬುದು ಅದನ್ನು ಹೊಸ ಕಾರ್ಯಕ್ರಮ ಆಯಿತು. ಇವತ್ತು ನಮ್ಮ ಅಪ್ಪಾಜಿಯವರ 33ನೇ ವರ್ಷದ ಹುಟ್ಟುಹಬ್ಬ ಸಹ ಇದು ಮೊದಲನೇ ಸಲ ಆಚರಣೆ ಆಗಿದೆ. ಸ್ವಲ್ಪ ನಮ್ಮ ಕಾರ್ಯಕರ್ತರು ಏನೋ ಭಾಷಣದಲ್ಲಿ ಹೇಳಿದ ಸ್ವಲ್ಪ ತಪ್ಪು ತಡೆಗಳಾದರೆ ಕ್ಷಮಿಸ್ಬೇಕಂತ ನಾನು ಬಾಗುಡೆ ವತಿ ನೋಡ್ಬೇಕಾದ್ರೆ ನಾವು ಈ ಪ್ರಕಾರ ಆಗ್ತದಮ್ಮ ಅಂತ ನಮಗೆ ಗೊತ್ತಿದ್ದಿಲ್ಲ. ಇದು ಏನದ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದಂತ. ಮೂರ್ತಿ ಎಲ್ಲ ಚಿಕ್ಕದಿದೆ ಅಂದ್ರೆ ನಮಗ್ ಗೊತ್ತಾಗಿಲ್ಲ ಊರನರಿಗೆ. ಇದು ಎಷ್ಟೆಲ್ಲ ಬಳಗ ಬಂದಿದ್ ನೋಡಿದ್ರೆ ಅದು ಕೀರ್ತಿ ಬಹಳ ದೊಡ್ಡದಾಗಿದೆ. ನಾವು ಜನ್ಮದಿನ ಓತ್ಸವ ಅಂದ್ರೆ ಸುಮ್ಮ ಸಾಧಾರಣ ಏನೋ ಮಾಡ್ತಾರಂತ ನಮಗೆ ಗೊತ್ತಿಲ್ಲ. ಇಷ್ಟೆಲ್ಲ ಮುಖ್ಯರು ಬರ್ತಾರೆ ನಮಗೆ ಗೊತ್ತಿಲ್ಲ. ನಮಗ ಗೌಡರು ಅವ್ರು ಎಲ್ಲರೂ ಇದು ನಾ ಎಲ್ಲ ಈ ಡಿಜೆ ಬಿಜೆ ಹಾಕ್ತಾರಲ್ಲ, ಇದೊಂದು ಲಗ್ಗಣೆ ಅಲ್ಲ ಅಂತೀವಿ. ನಮಗೆಲ್ಲ ಗೊತ್ತಾಗಿಲ್ಲ. ಎಲ್ಲರೂ ನಮ್ಮೂರಾಗ ಈ ಆ ಮುದ್ದೆ ನೀಟ್ ವರ್ತಿಸದ ಅಂತ ಯಾರಿಗೂ ಗೊತ್ತಿಲ್ಲ. ಇವತ್ತು ನಮ್ಮೂರವರಿಗೆ ಎಲ್ಲರಿಗೂ ಇವತ್ತಿನ ದಿನ ಈ ಮುದ್ದೆ ಈಗ ನಮ್ಮದು ಇವತ್ತಿನ ದಿನ ಆ ಮುದ್ದೆ ಹೊರಗೆ ಬಿದ್ದಾನೆ. ಈಗ ಇಷ್ಟೆಲ್ಲ ಖರ್ಚು ಮಾಡ್ಬೇಕಂದ್ರೆ ಅವನ ಬಳಿ ಏನಾರ ಕಳ ಇದ್ರೆ ಅವನ ಶಕ್ತಿ ಇದ್ರೆ ಬೇರೆ ಭಕ್ತರು ಇಷ್ಟೆಲ್ಲ ಖರ್ಚು ಮಾಡ್ಲತ್ತಾರ. ಅವ್ನ ಮನೇಲಿ ಮಾಡ್ಲ ಬರೇ ಇದೆಲ್ಲ ಖರ್ಚು ಭಕ್ತರ್ಲಿಂದ ನಡೆದ. ಅಂತೂ ನಮ್ಮೂರಾಗ ಒಂದು ವಿದ್ಯಾವಂತ ಒಂದು ಮುದ್ದೆ ಪರಾಕ್ರಮಿ ಒಂದು ವಸ್ತು ನಮ್ಮೂರಾಗ ಅದ ಅಂತ ಹೇಳಿ ಈಗೆಲ್ಲ ನನಗೆ ಮಾತಾಡ್ಲಕ್ಕ ಅವರ ಒಂದು ಏನು ಕೀರ್ತಿ ಇವತ್ತು ಏನು ಇದೆ ಅನ್ನೋದನ್ನ ಇವತ್ತು ನಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದೆ. ಅವರು ಈಗಾಗಲೇ ನೃತ್ಯವರಿದ್ದಾರೆ, ಈಗಾಗಲೇ ಅವರು ಪವಾಡಗಳನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇದು ಒಂದು ಕೂಡ ಒಂದು ದೊಡ್ಡ ಪವಾಡ ಅಂತಲೇ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಇನ್ನೋರ್ವ ವಿಠಲ್ ಅವರು ಕೂಡ ಇದ್ದಾರೆ, ನೃತ್ಯ ಅವರು. ಹೀಗೆ ಬಾಗೋಡಿ ಗ್ರಾಮ ಒಂದು ಒಳ್ಳೆಯ ಒಂದು ಭಾವೈಕ್ಯತೆಯ ಏನು ತಾಣ ಇದು ಆಗಿದೆ. ಇದು ಒಳ್ಳೆಯದು. ಇದು ಮುಂದೆ ಹೀಗೆ ಒರೆಯಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಈಗಾಗಲೇ ನಮ್ಮ ಗಣಪತಿಯವರು ಹೇಳಿದಂತೆ ನಿನ್ನೆ ನಾವು ಭೀಮಾ ಕೋರೆಗಾಂವ್ ಅನ್ನುವಂಥ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಆಯಿತು. ಅದು ಬಹುಶಃ ಅದು ಮೊದಲನೆಯ ವರ್ಷದಲ್ಲಿ ಈ ವರ್ಷ ತಾನೇ ಅದು ಭೀಮಾ ಕೋರೆಗಾಂವ್ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಬಾಗೋಡಿ ಗ್ರಾಮದಲ್ಲಿ ಮಾಡಲಾಗಿತ್ತು. ಅದು ಹೊಸ ವರ್ಷದ ಒಂದು ಶುಭ ದಿನ. ಆ ಶುಭ ಕಾರ್ಯಕ್ರಮವನ್ನು ಬಾಗೋಡಿ ಗ್ರಾಮದಲ್ಲಿ ನಡೆದಿದ್ದು ಮುಂದಿನ ದಿನಗಳಲ್ಲಿ 2026ನೇ ವರ್ಷ ಬಾಗೋಡಿ ಗ್ರಾಮಕ್ಕೆ ಶುಭವಾಗಿರುತ್ತದೆ, ಶ್ರೇಯಸ್ಸು ತರುತ್ತದೆ ಅನ್ನುವಂಥ ಭಾವನೆ ನಾನು ಇವತ್ತು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತಿನ 2ನೇ ದಿವಸ ಆದಂಥ ವಿಜೃಂಭಣೆಯಿಂದ ಈ ಒಂದು ಮುತ್ಯನವರ 33ನೇ ಹುಟ್ಟುಹಬ್ಬ ಆಚರಣೆ ಆಗ್ತಾ ಇರುವುದು ಮತ್ತೊಂದು ಬಾಗೋಡಿ ಗ್ರಾಮಕ್ಕೆ ಶುಭ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ನನಗನ್ನಿಸ್ತದೆ ಈ ಮುಂದಿನ ವರ್ಷ ಎಲ್ಲ ರೈತಾಪಿ ಜನಕ್ಕೆ ಒಂದು ಒಳ್ಳೆಯ ಸುಸೈವದ ದಿನ ಒದಗಿ ಬರುತ್ತದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಮುಂದಿನ ವರ್ಷ ನಮ್ಮ ರೈತರು ಇನ್ನೂ ಹೆಚ್ಚು ತೊಗರಿ, ಜೋಳ, ಕಡಲೆ, ಕುಕ್ಸಿಯನ್ನು ಬೆಳೀತಾರೆ ಅನ್ನುವಂಥ ಆಶಾಭಾವನೆ ನನಗಿದೆ. ಸೊ ಇಂಥ ಒಂದು ಕಾರ್ಯಕ್ರಮಗಳನ್ನು, ಭಾವೈಕ್ಯತೆಯ ಕಾರ್ಯಕ್ರಮಗಳನ್ನು ಬಾಗೋಡಿ ಗ್ರಾಮದಲ್ಲಿ ಆಗಾಗ ಆಗ್ತಾ ಇರಬೇಕು. ಆಗೋದ್ರಿಂದ ನಾವೆಲ್ಲರೂ ಒಟ್ಟಿಗೆ ಸೇರಿ
ಒಂದು ವಿಚಾರ ವಿನಿಮಯವನ್ನು ಹಂಚಿಕೊಳ್ಳುತ್ತಾ ನಮ್ಮಲ್ಲಿ ಇರತಕ್ಕಂಥ ಭೇದಗಳನ್ನು ಭಾವಗಳನ್ನು ದೂರ ಮಾಡಿ ಒಂದಾಗಲಿಕ್ಕೆ ಇಂತಹ ಕಾರ್ಯಕ್ರಮಗಳು ಬಹಳ ಸಹಕಾರಿಯಾಗ್ತವೆ. ಆ ಕಾರಣಕ್ಕೆ ನಾನು ನಮ್ಮ ಪರಶುರಾಮ್ ಮುಖ್ಯ ಅವರಿಗೆ ನಾನು ಕೃತಜ್ಞತೆಯನ್ನು ಹೇಳಬಯಸ್ತೇನೆ. ಇವತ್ತಿನ ಈ ಹುಟ್ಟುಹಬ್ಬ ಒಂದು ಎಲ್ಲ ಜನಾಂಗದವರು, ಎಲ್ಲ ಧರ್ಮದವರು, ಬರೀ ಹಿಂದೂಗಳೇ ಅಲ್ಲ, ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲ ಧರ್ಮದವರು ಸೇರಿ ಈ ಒಂದು ಏನು ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇರೋದು ಬಹಳ ಪ್ರಮುಖವಾದಂಥ ಒಂದು ಹುಟ್ಟುಹಬ್ಬ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಹೇಳಬಯಸ್ತೇನೆ. ಯಾವಾಗಲೂ ನಮ್ಮ ಹುಟ್ಟುಹಬ್ಬ ನಾವು ಮಾಡಿಕೊಳ್ಬಾರ್ದು. ಹೀಗೆ ಬೇರೆಯವರು ಬಂದು ಹುಟ್ಟುಹಬ್ಬ ಆಚರಣೆಯನ್ನು ಮಾಡಿದಾಗ ಆಗ ಅವರ ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ನಾನು ನೋಡಿದ್ದೇನೆ, ಬಾವಡಿಗೆ ಬಂದ ಮೇಲೆ ಭಾಳಷ್ಟು ಜನ ಹುಟ್ಟುಹಬ್ಬ ಆಚರಣೆಯನ್ನು ಮಾಡ್ತಾ ಇರ್ತಾರೆ. ಮಾಡಿದ್ದನ್ನು ಕೆಲವೊಂದು ಹುಟ್ಟುಹಬ್ಬದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ಸೊ ಈ ಹುಟ್ಟುಹಬ್ಬವನ್ನು ಯಾಕೆ ಮಾಡಬೇಕು ಅನ್ನೋದು ಕೂಡ ಭಾಳ ಪ್ರಮುಖವಾದಂಥದ್ದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಈ ಒಂದು ವರ್ಷದಲ್ಲಿ ಅಥವಾ ನಮ್ಮ ಹೋದ ಹುಟ್ಟುಹಬ್ಬದಿಂದ ಇವತ್ತಿನ ಹುಟ್ಟುಹಬ್ಬದವರೆಗೆ ನಾವು ಏನೇನು ಕಾರ್ಯಗಳನ್ನು ಮಾಡಿದ್ದೇವೆ, ನಾವು ಎಷ್ಟರ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೇವೆ, ನಾವು ಕೆಲಸಗಳನ್ನು ಮಾಡುವಾಗ ಏನಾದರೂ ಎಡವಿದ್ದೇವಾ, ನಾವು ಏನಾದರೂ ತಪ್ಪು ಮಾಡಿದ್ದೇವಾ ಅಂತ ಹೇಳಿ ನಾವೆಲ್ಲರೂ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗ್ತದೆ. ಬರೀ ಹುಟ್ಟುಹಬ್ಬ ಆಚರಣೆಯನ್ನು ಮಾಡಿ ವಿಜೃಂಭಣೆಯಿಂದ ಮಾಡುವುದು ಒಂದು ಕಡೆ ಆದರೆ, ಈ ಒಂದು ವರ್ಷ ನನ್ನ ನಡೆ ಹೇಗಿತ್ತು, ನನ್ನ ಒಂದು ಕೆಲಸ ಕಾರ್ಯಗಳು ಹೇಗಿದ್ದು ಅನ್ನುವಂಥದ್ದನ್ನು ಆತ್ಮಾವಲೋಕನವನ್ನು ಮಾಡಿಕೊಂಡು ಏನಾದರೂ ತಪ್ಪಾಗಿದ್ದರೆ, ತಪ್ಪು ಸಹಜ, ಮನುಷ್ಯ ಮಾಡುವುದು ಸಹಜ. ಆ ತಪ್ಪುಗಳನ್ನು ಮುಂದಿನ ವರ್ಷ ಇವತ್ತಿನಿಂದ ನಾನು ಅಂಥ ತಪ್ಪುಗಳನ್ನು ಮಾಡದೆ ನಾನು ಮುಂದೆ ಒಳ್ಳೆಯ ಕೆಲಸಗಳನ್ನು, ಒಳ್ಳೆಯ ಕಾರ್ಯಗಳನ್ನು ಊರಿಗಾಗಿ, ನಮ್ಮ ಮನೆಗಾಗಿ, ನಮ್ಮ ಮನೆತನಕ್ಕಾಗಿ ಯಾವುದೇ ಒಂದು ಕೆಟ್ಟ ಹೆಸರನ್ನು ತರದೇನೆ, ನಮ್ಮ ತಂದೆ ತಾಯರಿಗೂ ಕೂಡ ಕೆಟ್ಟ ಹೆಸರನ್ನು ತರದೇನೆ, ನಮ್ಮ ಮನೆತನಕ್ಕೆ ಕೆಟ್ಟ ಹೆಸರು ತರದೇನೆ, ನಮ್ಮ ಬಾಗೋಡಿ ಗ್ರಾಮಕ್ಕೆ ಕೆಟ್ಟ ಹೆಸರು ತರದೇನೆ ನಾನು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅನ್ನುವಂಥ ಪ್ರತಿಜ್ಞೆಯನ್ನು ಆ ಹುಟ್ಟುಹಬ್ಬ ದಿವಸ ನಮ್ಮ ಯುವಕರೆಲ್ಲರೂ ಮಾಡಿಕೊಳ್ಬೇಕಾಗ್ತದೆ. ಊರಿನ ಜನ ಏನ್ ತರ ಇದ್ದಾರೆ, ಆದ್ರೆ ಇಲ್ಲಿ ಒಂದು ಮುಖ ಕಂಡಿತ್ತು ನನಗೆ. ಏನು ಮುಖ ಅಂದ್ರೆ ಇಲ್ಲಿ ಧರ್ಮದೇ ಮುಖ ಇಲ್ಲ, ಇಲ್ಲಿ ಧರ್ಮದೇ ಮುಖ ಇಲ್ಲ, ಇಲ್ಲಿ ಒಂದೇ ಮುಖ ಇದೆ. ಅದು ಏನಿದೆ ಅಂದ್ರೆ ಮನುಷ್ಯತ್ವ ಇದೆ. ಎಲ್ಲರಿಗಿಂತ ಒಳ್ಳೆಯದು ನನಗೆ ಇಲ್ಲಿ ಏನು ಕಂಡು ಬಂದಿದೆ ಅಂದ್ರೆ, ಇಲ್ಲಿ ಜನ ಏನಿದೆಯಲ್ಲ, ಇಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಒಂದು ಗುರುವಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಅಲ್ಲ, ಇದು ಎಷ್ಟು ಪ್ರೀತಿ ಇರಬಹುದು ಅವ್ರದ್ದು. ಇದು ಒಂದು ಪ್ರೀತಿ ಇದೆ ಜನದು, ಒಂದು ಗುರುವಿನ ಮೇಲೆ ಪ್ರೀತಿ ಇದೆ. ಈ ತರ ಪ್ರೀತಿ ಇದ್ರೆ ಒಂದು ಊರು ಬೆಳೆಯುತ್ತದೆ. ಇವತ್ತು ನಮ್ಮ ಗುರುಗಳು ಇವತ್ತು ಒಂದು ಹೇಳಿದ್ದಾರೆ, ನಮ್ಮ ಗೌಡರು ಒಂದು ಮಾತು ಏನ್ ಹೇಳಿದ್ರು, ಮಾದರಿ ಆಗಬೇಕು ಊರು. ಆದ್ರೆ ಮಾದರಿ ಯಾವ ತರ ಆಗಬೇಕಾದ್ರೆ ಈ ತರ ಆಗಬೇಕು. ನಾನು ಇವತ್ತು ಸಿದ್ದಾಪುರ ತಾಲೂಕಿನ ಬಾಗೋಡಿ ಗ್ರಾಮದಲ್ಲಿ ನೋಡಿದ್ದೆ ನಾನು. ಆ ಜನವರಿಗೆ ಅವ್ರು ಮಾಡ್ತಾರೆ. ಅದಕ್ಕೆ ಇವತ್ತು ಊರಿನ ಹೆಸರು ಬರಬೇಕಾದ್ರೆ ಒಂದು ಗುರುವಿನಿಂದ ಬರುತ್ತೆ. ಆ ಗುರು ಎಂತವ್ರು ಇರಬೇಕಂದ್ರೆ ಈ ತರ ಇರಬೇಕು, ನಮ್ಮ ಶ್ರೀ ಪರಶುರಾಮ್ ಅವರಂತ ಆಗಿರಬೇಕು. ನಾನು ಇನ್ನೂ ಒಂದು ಮಾತು ಹೇಳಬೇಕಂತ ಮಾಡ್ತಾ ಇದ್ದೀನಿ. ನಿಮಗೆ ಕಷ್ಟ ಆಗಿಲ್ಲ ಅಂದ್ರೆ ಹೇಳ್ತೀನಿ. ನಾನು ಎಲ್ಲರಿಗಿಂತ ಮುಖ್ಯ ನಾನು ಒಂದು ಗುರುವಾಗಿ ಒಂದು ಮಾತು ಹೇಳ್ತೀನಿ. ಯಾಕಂದ್ರೆ ಗುರುವಿಗೆ ಧರ್ಮ ಇಲ್ಲ, ಗುರುವಿಗೆ ಧರ್ಮ ಇಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಇವತ್ತು ಎಲ್ಲ ಹಿರಿಯರು ನಾಗರಿಕರು ಇಲ್ಲಿ ಇದ್ದಾರೆ. ಒಂದು ಹೆಣ್ಣು ಮಕ್ಕಳು ಮತ್ತು ಗಂಡ ಮಕ್ಕಳು. ಇವತ್ತು ನಮ್ಮ ಎಲ್ಲ ಮಕ್ಕಳನ್ನು ನಾನು ಹೇಳ್ತಾ ಏನಿದ್ದಾರೆ ಅಂದ್ರೆ, ನಮ್ಮ ತಾಯಿ ತಂದಿದವರಿಗೆ ನಾವು ಸನ್ಮಾನ ಮಾಡಬೇಕು. ನಾವು ನಮ್ಮ ಗುರುವಿಗೆ ಹೆಂಗ ಬರ್ತಡೆ ಮಾಡಿದ್ದೀವಿ, ಅದೇ ತರ ನಮ್ಮ ತಾಯಿ ತಂದೆಯವರಿಗೇನು ಅದೇ ತರ ಪ್ರೀತಿ ಮಾಡಬೇಕು. ಯಾಕಂದ್ರೆ ಎಲ್ಲರಿಗಿಂತ ಗುರು ಯಾರಪ್ಪ ಅಂತ ಕೇಳಿದ್ರೆ, ಯಾರಪ್ಪ ಗುರು ಅಂದ್ರೆ ನಮ್ಮ ತಾಯಿ ತಂದೆ ಮೊದಲನೇ ಗುರು. ನಮಗೆ ನಮ್ಮ ತಾಯಿ ತಂದೆ ಮೊದಲನೇ ಗುರು. ನಾವು ಗುರು ಆಗಬೇಕಾದ್ರೆ ನಾವು ದೌ ಇದ್ರು ನಮ್ಮ ತಂದೆ ತಾಯಿ ಆಶೀರ್ವಾದ ಇದ್ರೆ ನಾವು ಗುರುಗಳೇ ಆಗಬಹುದು. ದೊಡ್ಡ ಮಾತಲ್ಲ ಗುರು ಆಗಬೇಕಾದ್ರೆ. ನಮ್ಮ ತಾಯಿ ತಂದೆಯವರಿಗೆ ನಾವು ಪೂಜಿಸಬೇಕು.
ಅವಾಗೆ ನಾವು ಗುರು ಆಗುತ್ತೀವಿ. ಅಲ್ಲಿಗೆ ನಾವು ಗುರು ಆಗಂಗಿಲ್ಲ. ಯಾಕಂದ್ರೆ ಆ ತಾಯಿ ನಮಗೆ ಪ್ರೀತಿ ಮಾಡಿದ್ರೆ, ಆ ತಾಯಿ ನನಗೆ ಚಲೋ ಬಯಸಿದ್ರೆ ನಾನು ಒಂದು ಗುರು ಆಗಬಹುದು, ಇಲ್ಲಾಂದ್ರೆ ಆಗಂಗಿಲ್ಲ. ಯಾಕಂದ್ರೆ ಆ ಭಗವದ್ಗೀತೆಯಲ್ಲಿ ಅದು ಶ್ರೀಕೃಷ್ಣ ಅದೇ ಅಂದಿದ್ದಾನೆ, ನಮ್ಮ ತಾಯಿ ತಂದೆಯಿಂದಲೇ ಎಲ್ಲಷ್ಟು ಆಗೋಬಹುದು. ಆದ್ರೆ ನಮ್ಮ ಕೈಲಿ ಎಂತಂತೂ ಏನಾಗಂಗಿಲ್ಲ, ನಾವು ಏನು ಮಾಡಕ್ಕಾಗಲ್ಲ. ನಾನು ಅಂದವನು 0 ಇದ್ದಾನೆ, 0 ಏನೂ ಇಲ್ಲ. ನಾನು ಅಂತ ಬಯಸಿದವ ಏನೂ ಇಲ್ಲ, ನೀನು ಅಂತ ಬಯಸು, ಅದು ಎಲ್ಲಕ್ಕಿಂತ ಒಳ್ಳೆಯದು. ನೀನು ಅಂತ ಬಯಸು. ಅದೇ ತರ ನಮ್ಮ ಪರಶುರಾಮ ಅವರು ಇವತ್ತು ನೀನು ಅಂತ ಬಯಸಿ ಇಲ್ಲಿ ಗಂಟ ಬೆಳೆದಿದ್ದಾರೆ ಅಂದ್ರೆ ಇದು ಒಂದು ಹೆಮ್ಮೆ ಪಡೆದಂತ ಮಾತು. ಇದು ಬಾಗೋಡಿ ಗ್ರಾಮದಲ್ಲಿ ಒಂದು ಹೆಮ್ಮೆ ಪಟ್ಟಂತ ಮಾತು ಇದು. ಯಾಕಂದ್ರೆ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಕನ್ನಡದಲ್ಲಿ. ನಾನು ಏನೋ ತಪ್ಪಾಗಿ ಬಯಸಿದ್ರೆ ಕ್ಷಮಿಸಬೇಕು. ಏನಂದ್ರು ಮುತ್ತಿಯವರು ಮೊದಲು ತಾಯಿ ತಂದೆ ದೇವರು, ಆಮೇಲೆ ನಾವು ಯಾವ ಭೀ ದೇವರಿಗೆ ಸೇವಾ ಮಾಡಿದ್ರೆ ನಮಗೆ ದೇವ್ರು ಒಲಿತನ ಒಂದು ಆಶೀರ್ವಾದ ಸಿಗ್ತದ. ಯಾವ ಗುರುವಿನ ಬಳಿ ಹೋಗಿ ನಾವು ಬೇಡ್ಕೊಂಡ್ರು ಭೀ ಅದು ವಶ ಆಗಿಬಿಡ್ತದ. ತಾಯಿ ತಂದೆಗೆ ಸೇವಾ ಮಾಡಾರ್ದು ನಾವು ಏನೋ ವಿಚಾರದಾಗ ಇದು ಮಾಡಿದ್ರೆ ಭೀ ಯಾವ ನಮ್ಮ ಸುತ್ತದಾಗೆ ನಮ್ಮ ದಿನ ನಡೀತಾವ. ಏನು ಇದು ಏನು ನಾವು ಜೀವನ ಮಾಡತ್ತೀವಿ, ಇದು ಒಂದು ಕನಸು ತಿಳಿದು ನಡಿಬೇಕಿದು. ಏನು ಯಾರು ಇರೋದಿಲ್ಲ ಇಲ್ಲಿ, ಏನೋ ಹುಟ್ಟಿರ್ತೀವಿ, ಚಲೋ ಕೆಲಸ ಮಾಡಿರ್ಬೇಕು, ತಿಳಿದು ನಡ್ಕೋಬೇಕು. ಬಡ ಕುಟುಂಬದಿಂದ ಬಂದ ಯುವಕ 12 ಇಸ್ವಿಯಲ್ಲಿ ನನಗೆ ಒಂದು ಘಟನೆ ಆಯಿತು. ಯಾಕಂದರೆ ನಾನು ಅವತ್ತು ದೇವರಿಗೆ ನಂಬುತ್ತಿದ್ದಿಲ್ಲ. ಆ ದೇವರಿಗೆ ನಂಬುತ್ತಿದ್ದಲ್ಲ ಎಂದ ಸಲುವಾಗಿ, ಘಟನೆ ಆದ ಸಲುವಾಗಿ ನಾನು ಊರು ಅಲಿಬೇಕಾಯಿತು. ಇವತ್ತು ಹೇಳುತ್ತೀನಿ ಬಾಗೋಡಿ ಜನರಿಗೆ, ಕಟ್ಟಿಸಬೇಕೆಂದು ಜನರಿಗೆ ತಿಳಿಸಂದರೆ ನಾನು ತಿಳಿಸಿದರೆ ಇವನ ಯುವಕ ಇದ್ದಾನೆ, ಇವನಿಗೆ ಏನು ಗೊತ್ತಿಲ್ಲ, ಇವನ ಸಣ್ಣ ಹುಡುಗ ಇದ್ದಾನೆ, ಇವನಿಗೆ ಏನು ಗೊತ್ತಿದೆ, ಇವಾಗ ಬಂದು ಹೇಳುತ್ತಾನೆ ಅಂತಿದ್ದಾರೆ. ಆದರೆ ನಾನು ಮಲಗಿದರೆ ನನ್ನ ರಾತ್ರಿ ತಿರುಗಾಡಿಸುತ್ತಾಳೆ. ನಮ್ಮ ಊರಿನ ಹಿರಿಯರಾದ ಗೌಡರು ಮಾಂದು ಪಾಟೀಲ್ ನೇತೃತ್ವದಲ್ಲಿ ನಡೆಸಿಕೊಡಬೇಕೆಂದು ಕೇಳಿಕೊಡ್ತೇನೆ. ಇಷ್ಟೇಳಿ ನನ್ನ ಮಾತನ್ನು